ಈಗ ಅವರು ಡಿ ಕೆ ಶಿವಕುಮಾರ್ ಹೇಳಬೇಕು ಇದಕ್ಕೆ ಉತ್ತರ. ನೀವೇನಾದರೂ ಏಕನಾಥ್ ಶಿಂದೆ ಆಗ್ತಿರೋ ಹೇಗೆ, ಅಜಿತ್ ಪವಾರ್ ಆಗ್ತಿರೋ ಹೇಗೆ ಅಂತ. ಯಾಕಂದರೆ ಅವ್ರ ನಡವಳಿಕೆ ಏನಾಗಿದೆ, ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ವಾರ್ ಡಿಕ್ಲೇರ್ ಆಗಿದೆ, ಇನ್ ಫೈಟಿಂಗ್. ಆದರೆ ಅವರು ಮಾತಾಡ್ತಾ ಇಲ್ಲ, ಅವ್ರ ಪರವಾಗಿ ಬೇರೆಯವರು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಪ್ರಾಕ್ಸಿ ವಾರ್ ಅಂತಾರೆ ಇದಕ್ಕೆ, ಪ್ರಾಕ್ಸಿ ವಾರ್ ಸ್ಟಾರ್ಟ್ ಆಗಿದೆ. ಈಗ ಸಿದ್ದರಾಮಯ್ಯನವರು ಅವ್ರ ಪರವಾಗಿ ರಾಜಣ್ಣ, ಎಂ ಬಿ ಪಾಟೀಲ್ರು, ಹಿಂಗೆ ಒಂದು 3-4 ಜನ ಅವ್ರು ಬಿಟ್ಟಿದ್ದಾರೆ, ಅವ್ರು ಮಾತಾಡ್ತಾರೆ, ಅವ್ರು ಅಟ್ಯಾಕ್ ಮಾಡಾಕತ್ತಾರೆ ಡಿ ಕೆ ಶಿವಕುಮಾರ್. ಪಾಪ ಡಿ ಕೆ ಶಿವಕುಮಾರ್ ಏನು ಮಾಡಬೇಕು, ಅವರು ಕಡೆಗೆ ಆ ಹಿಂದೂ ಸಮಾಜ ಕಾರ್ಯಕ್ರಮ ಕೊಡೋದು ಎಲ್ಲ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಪ್ರಾಕ್ಸಿ ವಾರ್ ಇದೆ. 100% ಒಂಟಿಯಾಗಿದ್ದಾರೆ, 100% ಒಂಟಿಯಾಗಿದ್ದಾರೆ. ಏನಾಗಿದೆ, ಅವರೊಳಗೆ ಒಂದು ಅಂಡರ್ಸ್ಟ್ಯಾಂಡ್ ಆಗೇ ಇದೆ. ನನ್ನ ಪ್ರಕಾರ ಅವರೊಳಗೆ ಅಂಡರ್ಸ್ಟ್ಯಾಂಡ್ ಆಗಿದೆ, ಪವರ್ ಡಿಸ್ಟ್ರಿಬ್ಯೂಷನ್ ಸಲುವಾಗಿ, ಪವರ್ ಹಂಚಿಕೆ ಸಲುವಾಗಿ. ಅದು ವೈಲೇಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಹೀಗಾಗಿ ಅದನ್ನ ನೇರವಾಗಿ ಹೇಳೋಕ್ಕೆ ಡಿ ಕೆ ಶಿವಕುಮಾರ್ ಆಗ್ತಾ ಇಲ್ಲ, ಬೇರೆ ಬೇರೆ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಅವರು ನಿರ್ಧಾರ ತಗೋಬೇಕು, ಕಾಂಗ್ರೆಸ್ ಹೈಕಮಾಂಡ್ ಇದ್ರ ಬಗ್ಗೆ. ಅವರು ಅದಕ್ಕೆ ಸಾಕ್ಷಿ ಇದಾರಲ್ಲ, ಅವರು ಅದು ಅವ್ರಿಗೆ ಬಿಟ್ಟಿದ್ದ ವಿಚಾರ. ಆಗಿಲ್ಲ ಅಂದರೆ ಸ್ಫೋಟ್ ಆಗ್ತದೆ. ಇವತ್ತಿನ ನಾಳೆ ನಾನು ಹಿಂದೂ ಹೇಳ್ಕೊತಿದ್ದೀನಿ, ಇವರ ಇನ್ ಫೈಟಿಂಗ್ನಿಂದ, ಈ ಪ್ರಾಕ್ಸಿ ವಾರ್ನಿಂದ ಇವತ್ತಿನ ನಾಳೆ ರಾಜ್ಯ ಸರ್ಕಾರ ಕೊಲ್ಯಾಪ್ಸ್ ಆಗ್ತದೆ. ನೋಡ್ರಿ, ಬಂದರೆ ರೇ ಅನ್ನುವಂಥ ಪ್ರಶ್ನೆಗೆ ಉತ್ತರ ಇಲ್ಲ ನನ್ನ ಕಡೆಯಿಂದ. ಬಂದಾಗ ಅದಕ್ಕೆ ಅವತ್ತ ರಿಯಾಕ್ಷನ್ ಕೊಡ್ತೇನೆ ನಾನು, ಅವ್ರು ನಿರ್ಧಾರ ಕೈಗೊಂಡ್ರೆ.